ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿದಂತ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡ ಮೇಲೆ ಎಫ್ಐಆರ್ ದಾಖಲಾಗಿ 8 ದಿನ ಆಯಿತು. ಇಲ್ಲಿಯವರೆಗೂ ಕೂಡ ಪೊಲೀಸರಿಗೆ ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಸಹಜವಾಗಿ ಇದು ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಗುರಿಯಾಗಿದೆ. ಕಾಂಗ್ರೆಸ್ ನಾಯಕರನ್ನ ಪತ್ತೆ ಮಾಡೋದಕ್ಕೆ ಇನ್ನೆಷ್ಟು ದಿನ ಬೇಕು ಅಂತ ಬಿಜೆಪಿ ಪ್ರಶ್ನಿಸ್ತಾ ಇದೆ. ಸಾಮಾನ್ಯ ವ್ಯಕ್ತಿಯೊಬ್ಬ ಈ ರೀತಿ ಧಮಕಿ ಹಾಕಿದ್ರೆ ಪೊಲೀಸರು ಇದೇ ರೀತಿ ಪ್ರಶ್ನಿಸ್ತಾ ಇದ್ರ? 8 ದಿನ ಆದರೂ ಕೂಡ ಒಬ್ಬನನ್ನು ಅರೆಸ್ಟ್ ಮಾಡೋದಕ್ಕಾಗಲ್ಲ ಅಂತಂದ್ರೆ ಈ ಪೊಲೀಸ್ ವ್ಯವಸ್ಥೆ ಇಷ್ಟೊಂದು ಹಾಳಾಗಿದೆಯಾ ಅನ್ನೋ ಪ್ರಶ್ನೆಗಳೆಲ್ಲ ರೈಸ್ ಆಗ್ತಾ ಇದೆ. 50 ಜನರ ತಂಡ ರಾಜೀವ್ ಗೌಡನನ್ನು ಅರೆಸ್ಟ್ ಮಾಡೋದಕ್ಕೆ ಈಗ 50 ಜನರ ತಂಡವನ್ನು ರಚಿಸಲಾಗಿದೆ. ಮೋಸ್ಟ್ಲಿ ಕರ್ನಾಟಕದ ಪೊಲೀಸರು ವೀರಪ್ಪನನ್ನ ಹಿಡಿಯೋದು ಅಂತ ಅನ್ಕೊಂಡಿದ್ದಾರೋ ಗೊತ್ತಿಲ್ಲ. 2 ಟೀಮು 50 ಜನ 8 ದಿನದಿಂದ ಹುಡುಕಾಡ್ತಾ ಇದ್ದಾರೆ. ರಾಜೀವ್ ಗೌಡನನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗಿಲ್ಲ. ನಿಜವಾಗಿಯೂ ಹುಡುಕ್ತಿದ್ದಾರಾ ಅನ್ನೋದು ಪ್ರಶ್ನೆ ಇಲ್ಲಿ. ನಿಜವಾಗಿಯೂ ಹುಡುಕ್ತಾ ಇದ್ರೆ ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡೋದು ದೊಡ್ಡ ಕೆಲಸ ಆಗ್ತಿರ್ಲಿಲ್ಲ. ರಾಜೀವ್ ಗೌಡನಿಗೆ ಟೈಮ್ ಸಿಗಲಿ ಅನ್ನೋ ರೀತಿಯಲ್ಲಿ ಪೊಲೀಸರು ವರ್ತಿಸಿದ ರೀತಿ ಕಾಣ್ತಾ ಇದೆ ಇಲ್ಲಿ. ಕೋರ್ಟಲ್ಲಿ ಏನಾಗುತ್ತೆ ಅಥವಾ ಕೋರ್ಟಲ್ಲಿ ಸಮಯ ಸಿಗಲಿ ಅನ್ನೋ ತಂತ್ರಗಾರಿಕೆಯ ರೀತಿಯಲ್ಲಿ. ಯಾಕಂತಂದ್ರೆ ಒಂದು ಕಡೆ ಆಂಟಿಸಿಪೇಟರಿ ಬೇಲು, ಮತ್ತೊಂದು ಕಡೆ ಎಫ್ಐಆರ್ ಸ್ಕ್ವಾಶ್. 2 ಅರ್ಜಿಯನ್ನ ರಾಜೀವ್ ಗೌಡ ಸಲ್ಲಿಸಿರೋದು. ಒಂದರದ್ದು ಹಿಯರಿಂಗ್ ಆಗಿ ಆದೇಶ ಪೆಂಡಿಂಗ್ ಇದೆ. ಏಕಸದಸ್ಯ ಪೀಠದಲ್ಲಿ ವಿಚಾರಣೆಯಾಗಿತ್ತು, ಆದೇಶ ಕಾಯ್ದಿರಿಸಲಾಗಿದೆ. ನಿರೀಕ್ಷಣಾ ಜಾಮೀನು ಕೋರಿಯೂ ಕೂಡ ಅರ್ಜಿ ಸಲ್ಲಿಸಲಾಗಿದೆ. ಪೊಲೀಸರು ಅರೆಸ್ಟ್ ಮಾಡೋದಕ್ಕೆ ನಿಜಕ್ಕೂ ಆಸಕ್ತಿರಿದ್ದಾರಾ? ಮತ್ತೊಂದು ಕಡೆ ಕಾಂಗ್ರೆಸ್ ಒಂದು ನೋಟಿಸ್ ಕೊಟ್ಟು ಸುಮ್ಮನಾಗಿದೆ. ಶೋಕಾಸ್ ನೋಟಿಸ್ ಅಂತ ಕೊಟ್ಟು ಸುಮ್ಮನಾಗಿದೆ. ಕಾರಣ ಕೇಳಿ ನೋಟಿಸ್ ಕೊಡಲಾಗಿದೆ. ರಾಜೀವ್ ಗೌಡ ಇಲ್ಲಿ ತನಕ ಪತ್ತೆಯಾಗಿಲ್ಲ. ರಾಜ್ಯದ ಪೊಲೀಸ್ ವ್ಯವಸ್ಥೆಯ ಬಗ್ಗೆಯೇ ಪ್ರಶ್ನೆಗಳು. ಆಡಳಿತ ಪಕ್ಷದಲ್ಲಿದ್ದವರು ಏನು ಬೇಕಾದರೂ ಮಾಡಿ ದಕ್ಕಿಸ್ಕೊಳ್ಬಹುದಾ? ಯಾರಿಗೆ ಹೆಂಗ್ ಬೈದರೂ ಕೂಡ ಆಡಳಿತ ಪಕ್ಷದಲ್ಲಿ ಇದ್ದೀನಿ ಅಂತ ಹೇಳಿದ ತಕ್ಷಣ ರಕ್ಷಣೆ ಸಿಕ್ಕಿಬಿಡುತ್ತಾ? ಸಾಮಾನ್ಯ ವ್ಯಕ್ತಿ ಯಾರೋ ಒಂದು ಫೇಸ್ಬುಕ್ ಅಲ್ಲಿ ಕಮೆಂಟ್ ಹಾಕಿದ್ರೆ ಅರೆಸ್ಟ್ ಮಾಡ್ತಾರೆ. ಮಂತ್ರಿಯೊಬ್ಬರನ್ನ ಪ್ರಶ್ನೆ ಕೇಳಿ ಕಮೆಂಟ್ ಹಾಕಿದ್ರೆ ಅರೆಸ್ಟ್ ಆಗುತ್ತೆ. ಒಬ್ಬ ಅಧಿಕಾರಿಗೆ ಹೀನಾಮಾನವಾಗಿ ಬೈದು ಕೆಟ್ಟ ಕೊಳಕು ಭಾಷೆಯಲ್ಲಿ ಬೈದ್ರು ಏನೂ ಮಾಡಲ್ಲ ಈ ಪೊಲೀಸ್ ವ್ಯವಸ್ಥೆ. ಸಹಜವಾಗಿ ಇದೇ ಪ್ರಶ್ನೆಯನ್ನ ವಿಪಕ್ಷ ಬಿಜೆಪಿಯು ಕೂಡ ಪ್ರಸ್ತಾಪ ಮಾಡಿದೆ. ಬಿಜೆಪಿ ಟ್ವೀಟ್ ಮಾಡಿ ಲೇವಡಿ ಮಾಡಿದೆ ರಾಜ್ಯದ ಕಾನೂನು ವ್ಯವಸ್ಥೆಯನ್ನ. ರಾಜೀವ್ ಗೌಡ ಪರಾರಿ ಟ್ವೀಟ್ ಮಾಡಿ ಬಿಜೆಪಿ ಲೇವಡಿ ಮಾಡಿರು. ತಲೆಮರೆಸಿಕೊಂಡ ಮಹಿಳಾ ನಿಂದಕ ರಾಜೀವ್ ಗೌಡ ಎಲ್ಲಿರಬಹುದು ಅಂತ ಕಾಂಗ್ರೆಸ್ಗೆ ಟ್ಯಾಗ್ ಮಾಡಿದೆ ಬಿಜೆಪಿ ಅಧಿಕೃತ ಟ್ವಿಟ್ಟರ್ ಖಾತೆ. ಇದರಿಂದ ಪೋಸ್ಟ್ ಹಾಕಲಾಗಿದೆ. ರಾಜೀವ್ ಗೌಡ ಎಲ್ಲಿ, ಕಾಣೆಯಾದವರ ಬಗ್ಗೆ ಪ್ರಕಟಣೆ ಅಂತ ಒಂದು ಪೋಸ್ಟರ್ ಅನ್ನು ರೆಡಿ ಮಾಡಿದ್ದಾರೆ ಬಿಜೆಪಿಯ ಸೋಷಿಯಲ್ ಮೀಡಿಯಾ ಟೀಮ್. ಮಿಸ್ಸಿಂಗ್ ಪರ್ಸನ್, ರಾಜೀವ್ ಗೌಡನ್ ಫೋಟೋ, ವಯಸ್ಸು ಇದೆಲ್ಲ ಹಾಕಿದ್ದಾರೆ. ನಾಪತ್ತೆಯಾಗಿದ್ದಾರೆ ರಾಜೀವ್ ಗೌಡ ಅನ್ನೋದು ಪೋಸ್ಟರ್ನಲ್ಲಿರುವಂತ ಕಂಟೆಂಟ್. 8 ದಿನದಿಂದ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಅರೆಸ್ಟ್ ಮಾಡೋದು ಹೋಗ್ಲಿ, ಅಟ್ಲೀಸ್ಟ್ ಒಂದು ಸ್ಟೇಷನ್ಗೆ ಕರೆಸಿ ವಾರ್ನಿಂಗ್ ಕೊಡೋದಕ್ಕೂ ಸಾಧ್ಯ ಆಗಿಲ್ಲ ಈ ವ್ಯವಸ್ಥೆಗೆ. ಅಂತ ಅದ್ಭುತ ಪೊಲೀಸ್ ವ್ಯವಸ್ಥೆ. ಹೋಮ್ ಮಿನಿಸ್ಟರ್ನ ಕೇಳಿದ್ರೆ ತಂಡಗಳನ್ನ ಮಾಡಿದ್ದೀವಿ ಅಂತ ಹೇಳ್ತಾರೆ. 2 ತಂಡ, ಆ 2 ತಂಡ ಎಲ್ಲಿ ಹೋಗಿದೆ, ಯಾರನ್ನ ಹುಡುಕ್ತಾ ಇದೆ? ರಾಜೀವ್ ಗೌಡ ಅಂತ ಅನ್ಕೊಂಡು ಬೇರೆ ಯಾರನ್ನಾದ್ರೂ ಹುಡುಕ್ತಿದ್ದಾರಾ? ಇದೆಲ್ಲ ಅನುಮಾನಗಳು ಮೂಡುತ್ತೆ. ಇದು ಬಿಜೆಪಿ ಮಾಡಿರುವಂತ ಟ್ವೀಟ್. ಇದು ಈ ಮಧ್ಯೆ ಚಿಕ್ಕಬಳ್ಳಾಪುರದ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ್ದಾರೆ. ಅವರು ಮೊನ್ನೆಯೂ ಕೂಡ ರಾಜೀವ್ ಗೌಡ ವಿರುದ್ಧ ಮಾತನಾಡಿದ್ರು. ಈಗ ಮತ್ತೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜೀವ್ ಗೌಡ ನಡ್ಕೊಂಡಂತ ರೀತಿ ಸರಿ ಇಲ್ಲ, ಅದನ್ನ ನಾವು ಒಪ್ಪಲ್ಲ, ಖಂಡಿಸ್ತೀವಿ.
ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ಆಗತ್ತೆ ಅಂತ ಡಾಕ್ಟರ್ MC ಸುಧಾಕರ್ ಮಾತನಾಡಿದ್ದಾರೆ. ಪೊಲೀಸರು ನಿರಂತರವಾಗಿ ಪ್ರಯತ್ನ ಮಾಡ್ತಿದ್ದಾರೆ, ಯಶಸ್ವಿ ಆಗ್ತಾರೆ. ಈ ಪ್ರಕರಣದಲ್ಲಿ ಕೋರ್ಟ್ ಛೀಮಾರಿ ಹಾಕಿರೋದನ್ನು ನಾವು ಸ್ವಾಗತಿಸ್ತೀವಿ. ಕರ್ತವ್ಯ ನಿರತ ಅಧಿಕಾರಿಗಳಿಗೆ ರಕ್ಷಣೆ ಕೊಡೋದು ನಮ್ಮ ಜವಾಬ್ದಾರಿ ಅಂತ MC ಸುಧಾಕರ್ ಮಾತನಾಡಿದರು. ಏನು ಶಿಡ್ಲಘಟ್ಟದ ಪರಾಜಿತ ಅಭ್ಯರ್ಥಿ ರಾಜೀವ್ ಗೌಡರು ನಡ್ಕೊಂಡಿರ್ತಕ್ಕಂಥ ರೀತಿಯನ್ನು ನಾವು ಯಾವುದೇ ರೀತಿ ಅದನ್ನು ಒಪ್ಪುವಂಥದ್ದಲ್ಲ, ಅದನ್ನು ನಾವು ಖಂಡಿಸ್ತೀವಿ ಅಂತಕ್ಕಂಥ ಮಾತನ್ನೇ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ ಮತ್ತು ಕಾನೂನು ರೀತಿ ಕ್ರಮ ಮಾಡ್ತೀವಿ ಅಂತಕ್ಕಂಥದ್ದು ಆ ಕ್ಷಣದಿಂದ ನಾವು ಎಲ್ಲ ರೀತಿ ಕಾನೂನಿನ ಚೌಕಟ್ಟಿನಲ್ಲಿ ಏನೆಲ್ಲ ಮಾಡಲಿಕ್ಕಾಗತ್ತೆ ಮಾಡ್ತಾಯಿದ್ದೀವಿ. ಮತ್ತು ಅವತ್ತು ದೂರು ಕೊಡುವಂಥದ್ದು ವಿಳಂಬ ಆಯಿತು. ಆದರೆ ಇದು ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಸದ್ದು ಮಾಡೋದ್ರಿಂದ ಅವರು ಯಾರು ಇದಕ್ಕೆ ಗುರಿಯಾಗಿದ್ದರು ನಮ್ಮ ಕಮಿಷನರ್ ಅವರು ಅಮೃತ ಗೌಡ ಅವರು ಬಹುಶಃ ಅವರು ಸಂಜೆಯವರೆಗೂ ದೂರು ಕೊಡುವಂಥದ್ದಕ್ಕೆ ಸಾಧ್ಯ ಆಗಲಿಲ್ಲ. ಅವರು ದೂರು ಕೊಟ್ಟ ತಕ್ಷಣ ನಮ್ಮ ಪೊಲೀಸ್ ಇಲಾಖೆಯವರು ಕಾರ್ಯೋನ್ಮುಖರಾದರು. ಆದರೆ ಅಷ್ಟೊತ್ತಿಗಾಗಲೇ ಅವರು ಫೋನನ್ನು ಸ್ವಿಚ್ ಆಫ್ ಮಾಡಿಕೊಂಡು ಅವರು ಎಲ್ಲಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ ಇವತ್ತು ಸುಮಾರು 4-5 ದಿವಸಗಳಿಂದ ಇವತ್ತು ಪೊಲೀಸ್ ಇಲಾಖೆಯವರು ಕಲೆ ಆಗ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಅವರನ್ನು ಕಾನೂನು ಚೌಕಟ್ಟಿಗೆ ತಂದು ಅವರು ನಡ್ಕೊಂಡಿರ್ತಕ್ಕಂಥ ರೀತಿಗೆ ಇವತ್ತು ಒಂದು ಸ್ಪಷ್ಟವಾದಂಥ ಸಂದೇಶ ಈ ರಾಜ್ಯದಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಕಳಿಸ್ತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ. ಅದರಿಂದ ಇದು ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಗೃಹ ಮಂತ್ರಿಗಳು ಹೇಳಿದ್ದಾರೆ, ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಎಲ್ಲರೂ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದರಲ್ಲಿ ಯಾವುದೇ ರಾಜಿ ಇಲ್ಲ ಅಂತಕ್ಕಂಥ ವಿಚಾರ ಮತ್ತು ಕಾನೂನು ಚೌಕಟ್ಟಿನಲ್ಲಿ ಅವ್ರ ಮೇಲೆ ಕ್ರಮ ಅಂತೂ ಖಂಡಿತ ಜರುಗಿಸ್ತೀವಿ ಅಂತಕ್ಕಂಥದ್ದು. ನೋಡಿ, ಅದನ್ನು ಕೋರ್ಟ್ ಹೇಳಿರ್ತಕ್ಕಂಥದ್ದು ನಾನು ಅದನ್ನು ಸ್ವಾಗತ ಮಾಡ್ತೀನಿ. ಯಾಕಂದರೆ ಇದು ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ ಅಧಿಕಾರಿಗಳು, ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಇವತ್ತು ಸರ್ಕಾರಿ ಹುದ್ದೆಗಳೆಲ್ಲ ಇರ್ತಕ್ಕಂಥ ಸಂಖ್ಯೆ ಇತ್ತೀಚೆಗೆ ಬೆಳವಣಿಗೆ ಆಗ್ತಾಯಿದೆ. ಅವರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಒಂದು ವ್ಯವಸ್ಥೆಯಲ್ಲಿ ಆಡಳಿತ ನಡೆಸ್ತಕ್ಕಂಥ ಏನು ನಾವೆಲ್ಲರೂ ಇದ್ದೀವಿ, ನಮ್ಮ ಕರ್ತವ್ಯ ಕೂಡ ಇದೆ. ನಾನು ನಿರಂತರವಾಗಿ ನಮ್ಮ ಪೊಲೀಸ್ ಇಲಾಖೆಯವರ ಮೇಲೆ ನೀವು ಏನು ಕ್ರಮ ಯಾಕೆ ಆಗ್ತಾಯಿಲ್ಲ, ಎಲ್ಲಿದ್ದಾರೆ ಅಂತಕ್ಕಂಥದ್ದು ಅವರು ನಿರಂತರವಾಗಿ ಅವರ ಪ್ರಯತ್ನಗಳನ್ನು ಮಾಡಿದ್ದಾರೆ. ಖಂಡಿತ ಬಹುಶಃ ನನಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.